ರಾಜಕೀಯದಲ್ಲಿ ಕುಳ್ಳ ಕರಿಯ ಜಟಾಪಟಿಗೆ ಮೈಸೂರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಜಮೀರ್ನ ಕುಳ್ಳ ಅಂತ ನಾನು ಕರ್ದೇ ಇಲ್ಲ. ಈ ಮಾತು ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಎಚ್ಡಿಕೆ ಕಿಡಿಕಾರಿದ್ರು. ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನು ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಇನ್ನು ಇದೇ ವೇಳೆ ಸರ್ಕಾರ ಬೀಳಿಸಲು 50 ಕೋಟಿ ರೂಪಾಯಿ ಆಫರ್ ಎಂಬ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು ಈ 50 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತಕ್ಕಂಥ ಅವ್ರ ಹೇಳಿಕೆ ಏನಿದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರ ಗಮನಕ್ಕೆ ಬರದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹುಶಃ ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಪುತ್ರ ನಿಖಿಲ್ ಗೆಲುವಿಗೆ ಎಚ್ಡಿಕೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಾಡ ದೇವತೆ ಚಾಮುಂಡೇಶ್ವರಿಗೆ ಕೇಂದ್ರ ಸಚಿವ ಎಚ್ಡಿಕೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಈ ವೇಳೆ ಕುಮಾರಸ್ವಾಮಿಗೆ ಸ್ಥಳೀಯ ನಾಯಕರು ಕೂಡ ಸಾಥ್ ನೀಡಿದರು. ಇನ್ನು ಕಾಂಗ್ರೆಸ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಉಪಚುನಾವಣೆ ವೇಳೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದಾರೆ. ವಿವಾದಗಳಿಂದ ದೂರ ಇರುವಂತೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದ್ರು. ಒಂದಲ್ಲ ಒಂದು ವಿವಾದ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ಇದೀಗ ಅವರ ಹೇಳಿಕೆಯಿಂದಲೇ ಚನ್ನಪಟ್ಟಣ ಚುನಾವಣೆ ಮೇಲೆ ಪರಿಣಾಮ ಬಿದ್ದಿರುವಂತ ಬಗ್ಗೆ ಪಕ್ಷದಲ್ಲಿ ಗಂಭೀರ ಚರ್ಚೆ ಆಗ್ತಾ ಇದೆ. ಜಮೀರ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲು 23 ಶಾಸಕರು ಹೈಕಮಾಂಡ್ಗೆ ಈ ಹಿಂದೆ ಪತ್ರವನ್ನು ಬರೆದಿದ್ರು. ಇದೀಗ ಹೈಕಮಾಂಡ್ ಜಮೀರ್ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾ ಅಂತ ಚರ್ಚೆ ಕೂಡ ಶುರುವಾಗಿದೆ. ವಕ್ಫ್ ಬೋರ್ಡ್ನಿಂದ ನೂರಾರು ರೈತರಿಗೆ ನೋಟಿಸ್ ಸಂಬಂಧ ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಬಿಜೆಪಿ ಭಿನ್ನರ ತಂಡ ಮುಂದಾಗಿದೆ. ಯತ್ನಾಳ್, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ತಂಡದಿಂದ ಪ್ರವಾಸ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಪ್ರವಾಸದ ರೂಪುರೇಷೆ ಬಗ್ಗೆ ಇವತ್ತು ಅಧಿಕೃತ ವಿವರಣೆ ಹೊರಬೀಳಲಿದೆ. ಅತ್ಯಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಬೆಂಗಳೂರಿನ ನರ್ತಕಿ ಸಿನಿಮಾ ಮಂದಿರ ಹೌಸ್ಫುಲ್ ಆಗಿದೆ. ಭೈರತಿ ರಣಗಲ್ ಚಿತ್ರವನ್ನ ಥಿಯೇಟರ್ನಲ್ಲಿ ಅಭಿಮಾನಿಗಳ ಜೊತೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೆ ಪುತ್ರಿ ನಿವೇದಿತಾ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಚಿತ್ರ ವೀಕ್ಷಣೆ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದ್ದು ಅಭಿಮಾನಿಗಳಿಂದಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಶಿವಣ್ಣ ನಾಡಿದ್ದು ಚಿತ್ರ ನೋಡಲು ಬರ್ತಾರೆ ಎಂದರು. ಅದೇ ನೀವು ನೋಡಿರ್ಬೋದು, ಎಲ್ಲರೂ ತುಂಬ ಹ್ಯಾಪಿ ಆಗಿದ್ದಾರೆ. ಸೊ ಐ ಥಿಂಕ್ ಇಟ್ ವಿಲ್ ಡೂ ವೆರಿ ವೆಲ್. ಅವ್ರಿಗಿನ್ನ ನೋಡೋಕ್ಕಾಗಿಲ್ಲ, ಲಾಸ್ಟ್ ಮಿನಿಟ್ವರೆಗೂ ಫಸ್ಟ್ ಪ್ರಿಂಟ್ ಆಗ್ತಾನೆ ಇತ್ತು, ರೆಡಿ ಆಗ್ತಾ ಇತ್ತು, ನೋಡೋಕ್ಕಾಗಿರಲಿಲ್ಲ. ನಾನು ಕೂಡ ಇವತ್ತೇ ನೋಡಿರೋದು. ಸೊ ತುಂಬ ಖುಷಿ ಆಗುತ್ತೆ. ಅವರು ನಾಡಿದ್ದು ನಡೆಸಲಾಗಿದೆ. ಕೊಣಾಜಿಯಲ್ಲಿರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಎದುರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪರೀಕ್ಷಾ ಅಂಕಪಟ್ಟಿಯ ಸಮಸ್ಯೆ, ಅವೈಜ್ಞಾನಿಕವಾಗಿ ಕಾಲೇಜಿಗೆ ಶುಲ್ಕಗಳ ಹೆಚ್ಚಿಸಿದ್ದಕ್ಕೆ ಹಾಗೆ ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿರುವಂತಹ ಉಪಕುಲಪತಿ ಧರ್ಮ ಆಗಮಿಸಿದರು. ಕೊಪ್ಪಳದ ಕಾರಟಗಿ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಭತ್ತದ ಬೆಳೆ ನೆಲಕಚ್ಚಿದೆ. 106 ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತದ ಬೆಳೆ ಪೂರ್ತಿಯಾಗಿ ಹಾನಿಯಾಗಿದೆ. ಒಂದು ಕಡೆ ಭತ್ತದ ಬೆಳೆ ಕುಸಿತವಾಗ್ತಾ ಇದೆ, ಬೆಲೆ ಕೂಡ ಕುಸಿತವಾಗಿದೆ. ಇನ್ನು ಮತ್ತೊಂದು ಕಡೆ ಮಳೆಯಿಂದ ರೈತರಿಗೆ ತೊಂದರೆ ಆಗಿದೆ. ಫಸಲಿಗೆ ಬಂದಂತ ಭತ್ತದ ಬೆಳೆ ನೆಲಕ್ಕೆ ಉರುಳಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂತ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗಾಂಜಾ ಬೆಳೀತಾ ಇರುವಂತಹ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿ 450 ಗ್ರಾಂ ಹಸಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಯಾದಗಿರಿ ನಗರದ ಕೋಳಿವಾಡ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಕತರ್ನ ಕಿಲಾಡಿಗಳು ಮನೆ ಮೇಲ್ಛಾವಣಿಯಲ್ಲಿ ಬಕೆಟ್ನಲ್ಲಿ ಗಾಂಜಾವನ್ನ ಬೆಳೀತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ರೇಡ್ ಮಾಡಿ ಆರೋಪಿ ಸಮೇತ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ.
ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಣಗಾಪುರ ದತ್ತಾತ್ರೇಯ ದೇವರ ಹುಂಡಿ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 4 ತಿಂಗಳುಗಳಲ್ಲಿ 68 ಲಕ್ಷದಷ್ಟು ಹಣ ಹುಂಡಿಗಳಲ್ಲಿ ಸಂಗ್ರಹ ಆಗಿದೆ. ಭಕ್ತರು ಬರೋಬ್ಬರಿ 68,23,000 ಹಣ ಕಾಣಿಕೆಯನ್ನ ಹಾಕಿದ್ದಾರೆ. ಇನ್ನು 9 ಗ್ರಾಂ ಚಿನ್ನ, 279 ಗ್ರಾಂ ಬೆಳ್ಳಿ ಕಾಣಿಕೆಯಾಗಿ ಬಂದಿದೆ. ಪ್ರತಿ 4 ತಿಂಗಳಿಗೊಮ್ಮೆ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗುತ್ತೆ. ಅಪ್ರಾಪ್ತನಿಗೆ ಬೈಕ್ ಚಾಲನೆ ಮಾಡಲು ನೀಡಿರುವಂತಹ ತಂದೆಗೆ ಭಾರೀ ದಂಡ ವಿಧಿಸಿರುವಂತಹ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಡೆದಿದೆ. ಇನ್ನು ಬಾಲಕನಿಗೆ ಬೈಕ್ ನೀಡಿದ್ದಕ್ಕೆ ತಂದೆಗೆ ನ್ಯಾಯಾಲಯ 27,000 ದಂಡವನ್ನ ವಿಧಿಸಿದೆ. ಇಷ್ಟೇ ಅಲ್ಲದೆ 1 ವರ್ಷದ RC ರದ್ದು ಮಾಡಿದ್ದಾರೆ. ಬೈಕ್ ಚಾಲನೆ ಮಾಡಿದ ಬಾಲಕನಿಗೆ 25 ವರ್ಷದವರೆಗೆ DL ನೀಡದಂತೆ ಆದೇಶ ಮಾಡಿದ್ದಾರೆ. ಶಿವಮೊಗ್ಗ ತಹಶೀಲ್ದಾರ್ ಗಿರೀಶ್ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ನೀಡಿದೆ. ರಾಜ್ಯ ಸರ್ಕಾರ ನೌಕರರ ಸಂಘದ ಚುನಾವಣೆಗೆ ನಿರ್ದೇಶಕ ಸ್ಥಾನಕ್ಕೆ ಗಿರೀಶ್ ಸ್ಪರ್ಧೆ ಮಾಡಿದ್ರು. ಕಂದಾಯ ಇಲಾಖೆಯಿಂದ ಸ್ಪರ್ಧೆ ಮಾಡಿದ ಗಿರೀಶ್ ನಾಳೆ ಮತದಾನ ನಡೆಸಬೇಕಿತ್ತು. ಆದರೆ ಮತದಾನದ 2 ದಿನಕ್ಕೆ ಮುಂಚಿತವಾಗಿ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಹಿಂದೆ ರಾಜಕೀಯ ಷಡ್ಯಂತ್ರದ ಆರೋಪ ಅಂತ ಗಿರೀಶ್ ಆರೋಪ ಮಾಡ್ತಿದ್ದಾರೆ. ಶಿವಮೊಗ್ಗ ತಹಶೀಲ್ದಾರ್ ಆಗಿ VS ರಾಜೀವ್ ನೇಮಕಗೊಂಡಿದ್ದಾರೆ. ತುಮಕೂರಿನ ಕುಣಿಗಲ್ ತಾಲೂಕಿನಲ್ಲಿ ಹಲವು ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿರುವಂತಹ ಚಿರತೆ ಸೆರೆಯಾಗಿದೆ. ಹೊಸಕೆರೆ ಕಾಲೋನಿ ಬಳಿ ಅರಣ್ಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಬೋನಿಗೆ ಬಿದ್ದಿದ್ದ ಚಿರತೆ ಬಳಿಕ ಬೋನ್ನಿಂದ ತಪ್ಪಿಸಿಕೊಂಡು ಪರಾರಿಯಾಗಿತ್ತು. ಈಗ ಮತ್ತೆ ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿರಾಳರಾಗಿದ್ದಾರೆ. ಬಡವರ ಸೂರಿನ ಕನಸಿಗೆ ಪ್ರಭಾವಿಗಳು ಕೊಳ್ಳಿ ಹಾಕ್ತಿದ್ದಾರೆ. ಆಶ್ರಯ ಯೋಜನೆಯಡಿ ನಿರಾಶ್ರಿತರಿಗೆ ಸಿಗಬೇಕಾಗಿರುವಂತಹ ನಿವೇಶನ ಪ್ರಭಾವಿಗಳ ಪಾಲಾಗ್ತಾ ಇದೆ. ಮಂಡ್ಯದ ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬ್ರಹ್ಮಾಂಡ ಅಕ್ರಮ ಬೆಳಕಿಗೆ ಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ ಒಂದು ನಿವೇಶನವನ್ನ 2-3 ಮಂದಿಗೆ ಮಾರಾಟ ಮಾಡ್ತಿದ್ದಾರೆ. ಅಕ್ರಮ ಕೇಳಿ ಶಾಸಕ ದರ್ಶನ್ ಪುಟ್ಟಣಯ್ಯ ಶಾಕ್ ಆಗಿದ್ದು ಸಂಪೂರ್ಣ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ತನಿಖೆ ಪೂರ್ಣ ಆಗೋ ತನಕ ರಿಜಿಸ್ಟರ್ ಮಾಡದಂತೆ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. 1992ರಲ್ಲಿ ಮಂಜೂರಾದ ನಿವೇಶನಗಳಿಗೂ ಕೂಡ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಸತ್ತವರ ಹೆಸರಲ್ಲೂ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿದ್ದಾರೆ. ಭೂಗಳ್ಳರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿರುವಂತಹ ಆರೋಪ ಕೇಳಿ ಬಂದಿದೆ. ಹೋಮ್ ಮಿನಿಸ್ಟರ್ಗೂ ಲೆಟರ್ ಬರೆದು ಅಲ್ಲಿಂದ ಅವ್ರು ತನಿಖೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಸೈಟ್ಗಳನ್ನು ಇಷ್ಟ ಬಂದವ್ರ ಹೆಸರಲ್ಲಿ ಮಾಡಿಕೊಂಡು ಒಂದೊಂದು ಸೈಟ್ಗೆ 2-3 ಹಕ್ಕುಪತ್ರಗಳನ್ನು ಕೊಟ್ಕೊಂಡು ಒಂದೇ ಜಾಗಕ್ಕೆ ಈ ಥರದ್ದೆಲ್ಲ ಸುಮಾರು ಅವ್ಯವಹಾರಗಳು ನಡೆದಿದೆ ಹಿಂದೆಯಿಂದ. ಅದನ್ನೆಲ್ಲ ಬಯಲಿಗೆ ತರಬೇಕು. ಹೋಮ್ ಮಿನಿಸ್ಟರ್ಗೂ ಲೆಟರ್ ಬರೆದು ಬಿಜೆಪಿಯ ರೆಬಲ್ ಟೀಮ್ ಮತ್ತೆ ಈಗ ಆಕ್ಟಿವ್ ಆಗಿದೆ. ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇಂದು ರೆಬಲ್ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ. ವಕ್ಫ್ ವಿರುದ್ಧ ಕೆಂಡ ಕಾರಿದ್ದಾರೆ. ವಕ್ಫ್ ಟ್ರಿಬ್ಯುನಲ್ ರದ್ದಾಗಬೇಕು. ಕರ್ನಾಟಕದಲ್ಲಿ 6,20,000 ಎಕರೆ ಜಮೀನು ವಕ್ಫ್ಗೆ ಕ್ಲೈಮ್ ಮಾಡಲು ಹೊರಟಿದೆ. ವಕ್ಫ್ ಕಾಯ್ದೆ ಸಂಪೂರ್ಣ ರದ್ದಾಗಬೇಕು. ನಮ್ಮ ದೇಶಕ್ಕೆ ವಕ್ಫ್ ಕಾಯ್ದೆ ಅವಶ್ಯಕತೆ ಇಲ್ಲ. ಜಮೀರ್ ಅಹಮದ್ ಖಾನ್ ಬಂದ ಮೇಲೆ ಇದು ಜಾಸ್ತಿ ಆಗಿದೆ ಅಂತ ಜಮೀರ್ ವಿರುದ್ಧ ವಾಗ್ದಾಳಿ ನಡೆಸಿದರು.